ಹೆಲೋ ಎವ್ರಿವಾನ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತು ದೀಪಾವಳಿ ಹಬ್ಬ ಮುಗಿಸ್ಕೊಂಡ್ವಿ ಅಲ್ಲ ನಿನ್ನೆ. ಹಾಗೆ ಇವತ್ತು ಬೋರ್ ಆಗ್ತಾಯಿತ್ತು ಅಂತ ಹೇಳಿ ನವೀನ್ ಹತ್ರ ಕೇಳ್ತಾ ಇದ್ವಿ, ಎಲ್ಲಾದರೂ ಕರ್ಕೊಂಡೋಗು ನವೀನ್, ಮನೆಯಲ್ಲೇ ಬೋರ್ ಆಗ್ತಾಯಿದೆ ಅಂತ ಹೇಳಿ ಯಾವುದಾದ್ರೂ ಪ್ಲೇಸ್ಗೆ ಅಥವಾ ಏನಾದರೂ ಮೂವೀಸ್ ಅಥವಾ ಎಲ್ಲಕ್ಕಾದ್ರೂ ಕರ್ಕೊಂಡೋಗು ಅಂತ ಹೇಳ್ತಾ ಇದ್ದೆ. ಅದಕ್ಕೆ ಅವರು ಇವಾಗ ನೆನಪು ಮಾಡಿಕೊಂಡು ಬನ್ನಿ ಐಲ್ಯಾಂಡಿಗೆ ಹೋಗೋಣ, ಇಲ್ಲೇ ನಮಗೆ ಊರಿಗೂ ಹತ್ರ ಆಗುತ್ತೆ, ಹಾಗೆ ನೋಡೋಕ್ಕೂ ಚೆನ್ನಾಗಿರುತ್ತೆ ಅಂತ ಹೇಳಿ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿ ಇವಾಗ ಹೋಗ್ತಾ ಇದ್ದೀವಿ. ಹಾಗೆ ನಾನು ಗಮನ್ ಕೂಡ ಸುಮ್ಮನೆ ಸಾಂಗ್ ಎಲ್ಲ ಪ್ಲೇ ಮಾಡಿದ್ರಲ್ಲ, ಹಾಗೆ ಡ್ಯಾನ್ಸ್ ಮಾಡ್ತಾಯಿದ್ವಿ. ಬಂದಿದೆಯಲ್ಲ ನೀರು, ಹೊರಗಡೆ ಹೋಗ್ತಿಲ್ಲ ಟ್ರಿಪ್ಪಿಂದ, ಇಲ್ಲೇ ಇದೆ ಹತ್ರದಲ್ಲೇ. ಅಷ್ಟೇನು ತಿನ್ನುತ್ತಾರೆ ದೊಪ್ಪು ಮೀನು. ಅಲ್ಲಿಗೆ ಹೋಗ್ತಿರೋದು. ಇವಾಗ ಅಲ್ಲಿ ದೂರದಲ್ಲಿ ಕಾಣಿಸ್ತಾ ಇದೆಯಲ್ಲ, ಅದನ್ನ ನೋಡಿದ್ರೆ ಅದು ಡ್ಯಾಮ್ದು ಗೇಟ್ಗಳಿದೆ. ಈ ಕಡೆ ಎಲ್ಲ ಬಂದು ಫುಲ್ಲು ಏನು ಹೇಮಾವತಿ ನದಿ ಹೇಳ್ತೀವಲ್ಲ, ಇದು ಈ ಕಡೆ ಇರೋದು ಫುಲ್ಲು. ಇದು ಮಧ್ಯದಲ್ಲಿ ಇಷ್ಟು ಜಾಗ ಇದೆ. ಮುಂಚೆ ಇಲ್ಲಿ ಏನಿಷ್ಟು ಡೆವಲಪ್ ಆಗಿಲ್ಲ, ಬಟ್ ಇವಾಗ ಮಧ್ಯದಲ್ಲಿ ರೋಡೆಲ್ಲ ಚೆನ್ನಾಗಿ ಮಾಡಿದ್ದಾರೆ, ಬರಲಿಕ್ಕೆಲ್ಲ ಚೆನ್ನಾಗಿದೆ. ನನಗಾಗ್ತಿದ್ಯಾ? ಬಾ 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 ಹಾಕು ಕಾಲು ಬಿಡು. ಇಲ್ಲಿ ನಿನ್ಕ ನಿನ್ನ ಕೈಲಿ ನಾನಿಲ್ವಾ? ಎಸಿಲ್ಲ ಪ್ಲೀಸ್ 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 ಪ್ಲೀಸ್. ಜಾರತ್ತ ಈ ಕಡೆ ಬಾ, ಇಲ್ಲಿ ನಡ್ಕೊಂಡು ಬಾ, ಮುಂದೆ ಬಾ ಬಾ, ನಿಧಾನ ಬಾ. ಹಾಂ ಬಾ, ಹಂಗೆ ಬಾ, ಏನಾಗಲ್ಲ, ನಾವಿಲ್ವಾ? ಅಪ್ಪ ಇದೆ ಬಾರೋ. ಇಲ್ಲಿ ಬಾರಲ್ಲ, ಇಲ್ಲಿಗೆ ಇಲ್ಲೇ ಬಂದು ಎಳ್ಕೊಂಡು ಹೋಗ್ಬಿಟ್ರೆ ಏನು ಮಾಡೋದು ಇವಾಗ? ಕಣ್ಣು ಎಷ್ಟು ನೋಡ್ತಾ ಇದ್ದೀವಿ, ಅಷ್ಟು ಉದ್ದ ಇದೆಯಲ್ಲ. ಎಂಡೆಲ್ಲಿದೆ ಇದು? ಎಂಡ ಹುಡ್ಕೊಂಡು ಹೋಗ್ಬೇಕು ಈಗ. ಬಾರ ಒಳಗಡೆ ಇಳಿಲ್ಲ. ಅಪ್ಪ ವಾಸನೆ ಅಂದೋತು, ಅದಕ್ಕೆ ಬಾ ಕೆಳಗಡೆ ಇಳಿ. ಈ ಕಡೆ ಎಲ್ಲ ಕೂರೋಕೆ ಸ್ವಲ್ಪ ವ್ಯವಸ್ಥೆ ಮಾಡಿದ್ರೆ ಇನ್ನೂ ಚೆನ್ನಾಗಿರುತ್ತೆ. ಕೈ ಕೊಡು, ಹಿಡ್ಕೊತೀನಿ ನಾನು. ಬಾ, ಕೈ ಕೊಡು, ಕೈ ಕೊಡು, ಮತ್ತೆ ಬಾ, ಕೈ ಕೊಡು, ಕೈ ಕೊಡು. ಅಪ್ಪ ಏನೋ ಇದು ಹಿಂಗ್ ಜಂಪ್ ಮಾಡ್ತಾವನಿ. ಜಂಪ್. ಕೆರೆ ದಡ, ಕೆರೆ ದಡ ಚೆನ್ನಾಯ್ತು, ಬಾ ಆಡು. ಕೆರೆ ದಡ ದಡ, ಕೆರೆ ದಡ, ದಡಕ್ಕೆ ಅಣ್ಣ ಕೆರೆ, ಓ ಚಿಕ್ಕಿ ಕೆರೆ, ಹೋಗಿದ್ರ ನೀವು? ಕೆರೆ ಇಟ್ಕೊಳ್ಳಿ, ಅವನ್ನ ಆಟಾಡ್ಸೋಣ. ಕೆರೆ ದಡ, ಕೆರೆ ದಡ, ಕೆರೆ ದಡ. ಅಲ್ಲಿವರೆಗೂ ಹೋಗಿ. ನಾನು ಹಾಸನಲ್ಲಿ ಇದ್ದೆ. ಈ ಪ್ಲೇಸು ಫಸ್ಟ್ ಟೈಮ್ ನನಗೆ ಗೊತ್ತಾಗಿದ್ದು, ಹಾಗೆ ನಾನು ಕೂಡ ಫಸ್ಟ್ ಟೈಮ್ ಹೋಗಿದ್ದು. ಅಯ್ಯೋ, ಇಷ್ಟೊಂದು ಹತ್ತಿರದಲ್ಲಿ ಇಷ್ಟೊಂದು ನೋಡೋ ಅಂಥ ಪ್ಲೇಸ್ ಇದೆಯಾ ಅಂತ ಅನ್ನಿಸ್ತು. ಹಾಗೆ ಇದು ತುಂಬ ಹತ್ತಿರದಲ್ಲಿ ಕೂಡ ಇದೆ. ಇಲ್ಲೇ ಏನು ಗೊರೂರು ಅಷ್ಟು ದೂರ ಹೋಗಬೇಕಾಗಿಲ್ಲ, ಇನ್ನು ಗೊರೂರಿಂದನೇ ಸಿಗುತ್ತೆ. ಆದರೆ ಹಾಸನವರು ಎಲ್ಲರೂ ಹೋಗ್ಬೋದು, ಅಂದರೆ ಸಂಜೆ ಮತ್ತು ಬೆಳಗ್ಗೆ ಟೈಮ್ ಇನ್ನೂ ಚೆನ್ನಾಗಿರುತ್ತೆ. ನಾವು ಹೋದಾಗ ಸ್ವಲ್ಪ ಬಿಸಿಲು ಜಾಸ್ತಿ ಇತ್ತು, ಆ ಬಿಸಿಲಿಗೆ ಅಷ್ಟೊಂದು ಆಟ ಆಡೋಕ್ಕಾಗ್ತಾ ಇರಲಿಲ್ಲ. ಆದರೆ ಸಂಜೆ ಟೈಮು ಒಂದು 3 ಗಂಟೆ 4 ಗಂಟೆ ಮೇಲೆ ಹೋದರೆ ತುಂಬ ಚೆನ್ನಾಗಿರುತ್ತೆ. ತುಂಬ ಜನ ಹೊರಗಡೆಯಿಂದ ಎಲ್ಲ ಬರೋರನ್ನ ನಾವು ನೋಡಿದ್ವಿ. ಇಲ್ಲಿರೋರ್ಗಿಂತ ಹೊರಗಡೆಯವ್ರನ್ನೇ ನಾನು ಅವತ್ತಿನ ದಿನ ನೋಡಿದ್ದು. ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತಾ ಇದ್ದೀನಿ. ಇಷ್ಟ ಆದರೆ ಪ್ಲೀಸ್ ನೀವು ಕೂಡ ವಿಸಿಟ್ ಮಾಡಿ. ಥ್ಯಾಂಕ್ ಯು ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲೇ ಮುಗಿಸ್ತಾ ಇದ್ದೀನಿ. ಇದು ಇನ್ನೂ ಇಂಪ್ರೂವ್ಮೆಂಟ್ ಮಾಡಿದ್ರೆ ಇದು ಒಂದು ಟೂರಿಸ್ಟ್ ಪ್ಲೇಸ್ ಅಂತೂ ಪಕ್ಕಾ ಅಂತ ಫ್ಯೂಚರಲ್ಲಿ ಚೆನ್ನಾಗಿದೆ, ಎಲ್ಲರೂ ನೋಡ್ಬೋದು. ಗೂಗಲಲ್ಲಿ ಹಾಸನಲ್ಲಿ ಐಲ್ಯಾಂಡ್ ಎಲ್ಲಿದೆ ಅಂತ ಹೇಳಿ ಸರ್ಚ್ ಮಾಡಿದ್ರೆ ನಿಮಗೆ ಈ ಲೊಕೇಶನ್ನ ತೋರಿಸುತ್ತೆ. ಇಲ್ಲಿ ರಂಗನಾಥ ಸ್ವಾಮಿ ಟೆಂಪಲ್ ಕೂಡ ಇದೆ. ನೀವು ಕೂಡ ಒಮ್ಮೆ ವಿಸಿಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಆಲ್. ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು. ಥ್ಯಾಂಕ್ ಯು ಆಲ್.